ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾವು ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಇದಕ್ಕೆ ಸಂಬಂಧಿಸಿದಂತೆ ಚಲನ ಮತ್ತು ಚಲನವಲನ ಇದಕ್ಕೆ ಸಂಬಂಧಿಸಿದಂತೆ ಸಂಕೋಚನ ಪ್ರೋಟೀನುಗಳ ರಚನೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಪ್ರತಿ ಆಕ್ಟಿನ್ ಎಳೆ ಏನಿರುತ್ತೆ ಇದು ಒಂದಕ್ಕೊಂದು ಸುರುಳಿಯಂತೆ ಸುತ್ತಕೊಂಡಿರುವಂತಹ ಎರಡು ಎಫ್ ಆಕ್ಟಿನ್ ಗಳಿಂದ ಅದು ಮಾಡಲ್ಪಟ್ಟಿರುತ್ತೆ. ಓಕೆ, ಸೊ ಪ್ರತಿಯೊಂದು ಎಫ್ ಆಕ್ಟಿನ್ ಏನಿರುತ್ತೆ ಜಿ ಆಕ್ಟಿನ್ ಗಳೆನ್ನುವಂತಹ ಮಾನೋಮರ್ಗಳಿಂದ ಆದಂತಹ ಪಾಲಿಮರ್ ಅದ ಎಫ್ ಆಕ್ಟಿನ್ ಆಗಿರುತ್ತೆ. ಇನ್ನು ಟ್ರೋಪೋಮಯೋಸಿನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಟ್ರೋಪೋಮಯೋಸಿನ್ ಅನ್ನುವಂತಹ ಮತ್ತೊಂದು ಪ್ರೋಟೀನ್ ನ ಎರಡು ಎಳೆಗಳು ಕೂಡ ಎಫ್ ಆಕ್ಟಿನ್ ಗಳಿಗೆ ಒತ್ತಾಗಿ ಅವುಗಳ ಉದ್ದಕ್ಕೂ ಹಮ್ಮಿಕೊಂಡು ಇರ್ತವೆ. ಇನ್ನು ಟ್ರೋಪೋನಿನ್ ಅನ್ನುವಂತಹ ಸಂಯುಕ್ತ ಪ್ರೋಟೀನ್ ಏನಿರುತ್ತೆ ದಿಸ್ ಇಸ್ ಕಾಂಪೌಂಡ್ ಪ್ರೋಟೀನ್. ಯಾವುದು? ಟ್ರೋಪೋನಿನ್ ಅನ್ನುವಂಥದ್ದು. ಇದು ಟ್ರೋಪೋಮಯೋಸಿನ್ ಮೇಲೆ ನಿಯಮಿತ ಅಂತರದಲ್ಲಿ ಇದು ಹಂಚಿಕೆ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ ಝಡ್ ರೇಖೆ, ಎ ಪಟ್ಟಿ, ಐ ಪಟ್ಟಿ ಇದನ್ನ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ. ಓಕೆ, ವಿಶ್ರಾಂತ ಸ್ಥಿತಿಯಲ್ಲಿ ಆಕ್ಟಿನ್ ಎಳೆಗಳ ಮೇಲೆ ಮಯೋಸಿನ್ ಸಕ್ರಿಯ ಬಂಧಿತಗೊಳ್ಳುವ ತಾಣಗಳನ್ನ ಟ್ರೋಪೋನಿನ್ ಒಂದು ಉಪಘಟವು ಮುಚ್ಚಿರುತ್ತದೆ. ನೋಡಿ, ವಿಶ್ರಾಂತ ಸ್ಥಿತಿಯಲ್ಲಿ ಆಕ್ಟಿನ್ ಎಳೆಗಳ ಮೇಲೆ ಮಯೋಸಿನ್ ಏನ್ ಆಕ್ಟಿವ್ ಇರುತ್ತಲ್ವಾ, ಅಂದ್ರೆ ಇದು ವಿಶ್ರಾಂತ ಸ್ಥಿತಿಯಲ್ಲಿ ಇರುವಂತಹ ಆಕ್ಟಿನ್ ಎಳೆಗಳ ಮೇಲೆ, ಅಂದ್ರೆ ಇಲ್ಲಿ ರೆಸ್ಟ್ ಅಲ್ಲಿ ಇರುವಂತಹ ಆಕ್ಟಿನ್ ಎಳೆಗಳ ಮೇಲೆ ಮಯೋಸಿನ್ ನ ಸಕ್ರಿಯ ಬಂಧಿತಗೊಳ್ಳುವಂತಹ ತಾಣಗಳು ಇವು, ಅಂದ್ರೆ ಆಕ್ಟಿವ್ ಸೈಟ್ಸ್ ಆಫ್ ಈ ಮಯೋಸಿನ್ ಏನಿರುತ್ತೆ ಅದು ಟ್ರೋಪೋಮಿನ್ ನ ಒಂದು ಉಪಘಟಕ ಏನಿರುತ್ತಲ್ವ ಅದು ಮುಚ್ಕೊಂಡಿರುತ್ತೆ. ಓಕೆ, ಪ್ರತಿ ಮಯೋಸಿನ್ ಏನಿದೆ ಆ ಒಂದು ಪ್ರತಿ ಮಯೋಸಿನ್ ಎಳೆ ಕೂಡ ಸರಿಸುಮಾರು 300 ಮಯೋಸಿನ್ ಪ್ರೋಟೀನ್ ಅಣುಗಳನ್ನ ಹೊಂದಿರುತ್ತೆ. ನೋಡಿ, ಒಂದು ದಟ್ಟ ಎಳೆ ಪ್ರತಿ ಮಯೋಸಿನ್ ಏನಿರುತ್ತೆ ಅದು 300 ಮಯೋಸಿನ್ ಪ್ರೋಟೀನ್ ಅಣುಗಳನ್ನ ಹೊಂದಿರುತ್ತೆ. ಓಕೆ, ಮೆರೋಮಯೋಸಿನ್ ಎಂದು ಕರೆಯಲಾಗುವಂತಹ ಬಹಳಷ್ಟು ಪ್ರೋಟೀನ್ ಮಾನೋಮರ್ಗಳು ಒಂದು ದಟ್ಟ ತಂತುವನ್ನ ರಚಿಸ್ತವೆ. ಸೊ ಪ್ರತಿಯೊಂದು ಮೆರೋಮಯೋಸಿನ್ ಎರಡು ಪ್ರಮುಖ ಭಾಗಗಳನ್ನ ಹೊಂದಿರುತ್ತೆ. ಒಂದು ಚಿಕ್ಕ ಬಾಹು ಇರುವಂತಹ ಗೋಳಾಕಾರದ ಶಿರ, ಇನ್ನೊಂದು ಬಾಲ. ಒಂದು ಬಾಲ, ಇನ್ನೊಂದು ಚಿಕ್ಕ ಬಾಹು ಇರುವಂತಹ ಗೋಳಾಕಾರ ಶಿರ. ಮೊದಲನೆಯ ಭಾಗವನ್ನ ತೂಕವಾದಂತಹ ಮೆರೋಮಯೋಸಿನ್, ಓಕೆ, ಅಂದ್ರೆ ಹೆವಿ ಮೆರೋಮಯೋಸಿನ್ ಅಂತ ಕರೀತಾರೆ. ಅದನ್ನ HMM ಅಂತ ಕೂಡ ಇಂಡಿಕೇಟ್ ಮಾಡ್ತೀವಿ. ಎರಡನೆಯದನ್ನ ಹಗುರವಾದಂತಹ ಮೆರೋಮಯೋಸಿನ್ ಅಂದ್ರೆ ಲೈಟ್ ಮೆರೋಮಯೋಸಿನ್ ಅಂದ್ರೆ LMM ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಹೆವಿ ಮೆರೋಮಯೋಸಿನ್ ಘಟಕಗಳು ಅಂದ್ರೆ ಶಿರ ಮತ್ತು ಅದರ ಗಿಡ್ಡ ಬಾಹು ಪಾಲಿಮರೀಕರಣಗೊಂಡಂತಹ ಮಯೋಸಿನ್ ತಂತುವಿನ ಮೇಲ್ಮೈ ಮೇಲೆ ನಿಯಮಿತ ಅಂತರದಲ್ಲಿ ಮತ್ತು ಕೋನದಲ್ಲಿ ಹೊರಚಾಚಿಕೊಂಡಿರುತ್ತೆ. ಇದನ್ನ ನಾವು ಅಡ್ಡಬಾಹು ಅಂತ ಹೇಳಿ ಕರಿತೀವಿ. ಇನ್ನು ಗೋಳಾಕಾರದ ಶಿರ ಏನಿರುತ್ತೆ ಒಂದು ಕ್ರಿಯಾಶೀಲ ಎಟಿಪೇಸ್ ಕಿಣ್ವ ಅಂತ ಹೇಳ್ತೀವಿ, ಅದು ಆಗಿರುತ್ತೆ. ಅದು ಎಟಿಪಿಯ ಬಂಧಕ ತಾಣಗಳನ್ನ ಮತ್ತು ಆಕ್ಟಿವ್ ಸಕ್ರಿಯ ತಾಣಗಳನ್ನ ಒಳಗೊಂಡಿರುತ್ತೆ. ಅದು ಈ ರೀತಿ ತೋರಿಸ್ತಾ ಇದ್ದಾರೆ ನೋಡಿ. ಇಲ್ಲೇನು ಇದು ಅಲ್ವಾ, ಇದು ಟ್ರೋಪೋನಿನ್, ಇದು ಟ್ರೋಪೋಮಯೋಸಿನ್, ಇನ್ನೊಂದು ಇದು ಎಫ್ ಆಕ್ಟಿನ್ ಆಗಿರುತ್ತೆ. ಇವೆಲ್ಲ ಎಫ್ ಆಕ್ಟಿನ್. ಓಕೆ, ಆಕ್ಟಿನ್ ಬಂಧಿತವಾಗಿರುವಂತಹ ತಾಣಗಳು ಇದಾಗಿರುತ್ತೆ. ಎಟಿಪಿ ಬಂಧಿತವಾಗುವಂತಹ ತಾಣಗಳು ಇದಾಗಿರುತ್ತೆ. ಇದನ್ನ ಶಿರ ಅಂತ ಕರಿತೀವಿ, ಇದು ಅಡ್ಡಬಾಹು ಆಗಿರುತ್ತೆ. ಓಕೆ, ಈಗ ಸ್ನಾಯು ಸಂಕೋಚನದ ಕಾರ್ಯವಿಧಾನ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಸ್ನಾಯು ಸಂಕೋಚನದ ಕಾರ್ಯವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದ್ರೆ, ಸ್ನಾಯು ಸಂಕೋಚನ ಕಾರ್ಯವಿಧಾನವನ್ನ ಜಾರುವ ಎಳೆಗಳ ಸಿದ್ಧಾಂತ ಅಂದ್ರೇನು, ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ. ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಸ್ನಾಯು ಸಂಕೋಚನ ಕಾರ್ಯವಿಧಾನವನ್ನ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿಯ ಮುಖಾಂತರ ವಿವರಿಸಬಹುದು. ಓಕೆ, ಹಾಗಂದ್ರೆ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಅಂದ್ರೆ ಏನು ಅಂದ್ರೆ ಇದ್ರ ಪ್ರಕಾರ ದಟ್ಟ ಎಳೆಗಳ ಮೇಲೆ ತೆಳುವಾದ ಎಳೆಗಳು ಜಾರುವುದರ ಮೂಲಕ ಸ್ನಾಯು ತಂತುಗಳ ಸಂಕೋಚನವು ಜರುಗುತ್ತೆ ಅಂತ ಹೇಳ್ತಾರೆ. ಓಕೆ, ಈಗ ನೋಡಿ, ಕೇಂದ್ರ ನರವ್ಯೂಹದಿಂದ ಕ್ರಿಯಾವಾಹಿ ನರಕೋಶ ಅಂದ್ರೆ ನರಜೀವಕೋಶ ಅಂದ್ರೆ ಮೋಟಾರ್ ನ್ಯೂರಾನ್ ನ ಮೂಲಕ ಕಳುಹಿಸಲ್ಪಟ್ಟಂತಹ ಸಂಕೇತಗಳಿಂದ ಸ್ನಾಯು ಸಂಕೋಚನವು ಪ್ರಾರಂಭ ಆಗ್ತಾ ಹೋಗುತ್ತೆ. ಒಂದು ಕ್ರಿಯಾವಾಹಿ ನರಕೋಶ ಅದಕ್ಕೆ ಸಂಪರ್ಕ ಹೊಂದಿದಂತಹ ಸ್ನಾಯು ತಂತುಗಳು ಜೊತೆಗೂಡಿ ಒಂದು ಕ್ರಿಯಾವಾಹಿ ಘಟಕವನ್ನ ರೂಪಿಸುತ್ತೆ, ಒಂದು ಮೋಟಾರ್ ಯೂನಿಟ್ ಅನ್ನು ರೂಪಿಸುತ್ತೆ ಮೋಟಾರ್ ನ್ಯೂರಾನ್ ನ ಮೂಲಕ. ಇನ್ನು ಕ್ರಿಯಾವಾಹಿ ನರಕೋಶ ಮತ್ತು ಸ್ನಾಯು ತಂತುವಿನ ಸರ್ಕೋಲೆಮ್ಮಾಗಳ ನಡುವಿನ ಕೂಡುತಾಣವನ್ನ ನರಸ್ನಾಯು ಕೂಡುತಾಣ ಅಂದ್ರೆ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಥವಾ ಕ್ರಿಯಾವಾಹಿ ತುದಿ ಫಲಕ ಮೀನ್ಸ್ ನೋಟಾರ್ ಎಂಡ್ ಪ್ಲೇಟ್ ಅಂತ ಕರೀತಾರೆ. ಈ ಕೂಡುತಾಣವನ್ನ ತಲುಪುವ ನರ ಸಂಕೇತವು ಒಂದು ನರವಾಹಕ ಮೀನ್ಸ್ ಅಸಿಟೈಲ್ ಕೊಲೈನ್. ಇಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ಆಗಿ ಕೆಲಸ ಮಾಡುವಂತದ್ದು ದಟ್ ಈಸ್ ಅಸಿಟೈಲ್ ಕೊಲೈನ್ ಅನ್ನ ಅದು ಬಿಡುಗಡೆ ಮಾಡುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್.
ಇನ್ನು ಸರ್ಕೋಲೆಮ್ಮಾದಲ್ಲಿ ಕ್ರಿಯಾ ವಿಭವ ಅಂದ್ರೆ ಆಕ್ಷನ್ ಪೊಟೆನ್ಶಿಯಲ್ ಅನ್ನ ಉತ್ಪತ್ತಿ ಮಾಡುತ್ತೆ. ಇದು ಸ್ನಾಯು ತಂತುಗಳ ಉದ್ದಕ್ಕೂ ಹರಡಿ ಸರ್ಕೋಪ್ಲಾಸ್ಮಾಗೆ ಅಥವಾ ಸರ್ಕೋಪ್ಲಾಸಂಗೆ ಕ್ಯಾಲ್ಸಿಯಂ ಅಯಾನುಗಳ ಬಿಡುಗಡೆಯಾಗುವಂತೆ ಇದು ಮಾಡುತ್ತೆ. ಕ್ಯಾಲ್ಸಿಯಂ ಅಯಾನುಗಳ ಪ್ರಮಾಣದಲ್ಲಿನ ಏರಿಕೆಯು ಆಕ್ಟಿನ್ ಎಳೆಗಳ ಮೇಲೆ ಇರುವಂತಹ ಟ್ರೋಪೋನಿನ್ನ ಒಂದು ಉಪಘಟಕದ ಜೊತೆ ಕ್ಯಾಲ್ಸಿಯಂ ಬಂಧಿತ ಒಳಗಾಗೋದಕ್ಕೆ ಅದು ಕಾರಣ ಆಗುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ಮಯೋಸಿನ್ಗೆ ಬೇಕಾದಂತಹ ಸಕ್ರಿಯ ತಾಣಗಳ ಹೊದಿಕೆಯನ್ನ ನಾವೇನ್ ಮಾಡ್ಬೇಕಾಗುತ್ತೆ, ತೆಗೆದಾಕ್ಬೇಕಾಗುತ್ತೆ. ಅಂದ್ರೆ ಅಲ್ಲಿ ಏನಾಗುತ್ತೆ, ತೆಗೆದು ಹಾಕುತ್ತೆ. ಇನ್ನು ಎಟಿಪಿ ಜಲ ವಿಭಜನೆಯಿಂದ ಶಕ್ತಿಯನ್ನ ಬಳಸ್ಕೊಂಡ್ಬಿಟ್ಟು, ಅಂದ್ರೆ ಎಟಿಪಿ ಏನ್ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ಈಗ ಅಂಗಡಿಗೆ ಹೋದ್ರೆ ಹೆಂಗ್ ಸಾಮಾನ್ ಕೊಡ್ತಾರೋ ಹಂಗೆ ಎಟಿಪಿ ಕೆಲಸ ಏನು, ಎನರ್ಜಿ ಕೊಡೋದು. ಓಕೆ, ಸೊ ಇದು ಜಲ ವಿಭಜನೆಯಿಂದ ಶಕ್ತಿಯನ್ನ ಎಟಿಪಿ ಜಲ ವಿಭಜನೆಯಿಂದ ಶಕ್ತಿಯನ್ನ ಬಳಸ್ಕೊಂಡು ಆಕ್ಟಿನ್ ಗಳ ಮೇಲೆ ಪ್ರಕಟಗೊಂಡಿರುವಂತಹ ಸಕ್ರಿಯ ತಾಣಗಳಿಗೆ ಮಯೋಸಿನ್ ಶಿರಭಾಗವು ಬಂಧಿತಗೊಂಡು ಒಂದು ಅಡ್ಡ ಸೇತುವೆ ಅಂದ್ರೆ ಕ್ರಾಸ್ ಬ್ರಿಡ್ಜ್ ಅನ್ನುವಂಥದ್ದು ರೂಪುಗೊಳ್ಳುತ್ತೆ. ಇದು ಅಂಟಿಕೊಂಡಿರುವಂತಹ ಆಕ್ಟಿನ್ ಎಳೆಗಳನ್ನ ಎ ಪಟ್ಟಿಯ ಕೇಂದ್ರದ ಕಡೆಗೆ ಜಗ್ಗುತ್ತೆ. ಈ ಆಕ್ಟಿನ್ ಗಳಿಗೆ ಕೂಡಿಕೊಂಡಿರುವಂತಹ ಝೆಡ್ ರೇಖೆಯು ಕೂಡ ಒಳಭಾಗದ ಕಡೆ ಜಗ್ಗಿಕೊಳ್ಳುತ್ತೆ. ಸೊ ಈ ಮೂಲಕ ಸರ್ಕೋಮಿಯರ್ ಗಳು ಕಿರಿದಾಗುವುದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಅಂದ್ರೇನು, ಇದನ್ನ ನಾವು ಸಂಕೋಚನ ಅಂತ ನಾವು ಕರಿತೀವಿ. ಸೊ ಈ ಮೇಲಿನ ಹಂತಗಳಿಂದ ತಿಳಿದು ಬರೋದೇನು ಅಂತ ಹೇಳಿದ್ರೆ, ಸ್ನಾಯುಗಳ ಕಿರಿದಾಗುವಿಕೆಯ ಸಮಯದಲ್ಲಿ ಅಂದ್ರೆ ಸಂಕೋಚನದ ಸಮಯದಲ್ಲಿ ಐ ಪಟ್ಟಿಗಳು ಕುಗ್ಗುತ್ತವೆ. ಅಂದ್ರೆ ಸಂಕೋಚನ ಆಗ್ಬೇಕಾದ್ರೆ ಐ ಪಟ್ಟಿಗಳು ಕುಗ್ಗುತ್ತವೆ, ಎ ಪಟ್ಟಿಗಳು ತಮ್ಮ ಉದ್ದವನ್ನ ಹಾಗೆ ಉಳಿಸ್ಕೊಳ್ತವೆ. ಇನ್ನು ಮಯೋಸಿನ್ ಎಡಿಪಿ ಮತ್ತು ಪಿಐ ಗಳನ್ನ ಬಿಡುಗಡೆಗೊಳಿಸಿ ತನ್ನ ವಿಕಸನ ಸ್ಥಿತಿಗೆ ಹಿಂದಿರುಗುತ್ತೆ. ಅಂದ್ರೆ ಹೊಸ ಎಟಿಪಿ ಜೋಡಣೆಗೊಂಡು ಅಡ್ಡ ಸೇತುವೆ ಮುರಿಯುತ್ತೆ. ಓಕೆ, ಸೊ ಮಯೋಸಿನ್ ಶಿರ ಏನಿರುತ್ತೆ ಅದು ಎಟಿಪಿಯನ್ನ ಪುನಃ ಜಲ ವಿಭಜನೆಗೊಳಿಸುತ್ತೆ. ಅಡ್ಡ ಸೇತುವೆ ರಚನೆ ಹಾಗೂ ಮುರಿಯುವಿಕೆಯ ಚಕ್ರವು ಪರಿವರ್ತನೆ ಅಥವಾ ಪುನರಾವರ್ತನೆಗೊಂಡು ಮುಂದಿನ ಜಾರುವಿಕೆಗೆ ಮತ್ತೆ ಅದು ಕಾರಣ ಆಗ್ತಾ ಹೋಗುತ್ತೆ. ಓಕೆ, ಇನ್ನು ಸರ್ಕೋಪ್ಲಾಸ್ಮಿಕ್ ಸಿಸ್ಟರ್ನಾಗಳಿಗೆ Ca++ ಅಯಾನುಗಳನ್ನ ಪುನಃ ದಬ್ಬುವುದರ ಮೂಲಕ ಆಕ್ಟಿನ್ ಎಳೆಗಳನ್ನ ಆವರಿಸುವವರೆಗೂ ಕೂಡ ಈ ಪ್ರಕ್ರಿಯೆ ಮುಂದುವರಿತಾನೆ ಇರುತ್ತೆ. ಇದು ಝೆಡ್ ರೇಖೆಗಳು ತಮ್ಮ ಮೂಲ ಸ್ಥಾನಕ್ಕೆ ಹಿಂದಿರುಗುವುದಕ್ಕೆ ಇದು ಕಾರಣ ಆಗುತ್ತೆ. ಅಂದ್ರೆ ಏನು, ಇದು ವ್ಯಾಕೋಚನ ತಂತುಗಳ ಪ್ರತಿಕ್ರಿಯಾ ಅವಧಿ ವಿವಿಧ ಸ್ನಾಯುಗಳಲ್ಲಿ ಭಿನ್ನವಾಗಿರಬಹುದು. ಸ್ನಾಯುಗಳ ಪುನರಾವರ್ತಿತ ಸಕ್ರಿಯಕರಣವು ಅವುಗಳಲ್ಲಿ ಗ್ಲೈಕೋಜನ್ ಅವಾಯುವಿಕ ವಿಭಜನೆಗೆ ಕಾರಣವಾಗಿ ಲ್ಯಾಕ್ಟಿಕ್ ಆಮ್ಲದ ಸಂಗ್ರಹಣೆ ಕೂಡ ಆಗಬಹುದು. ಇದು ಸ್ನಾಯುಗಳ ಬಳಲಿಕೆಗೆ ಕಾರಣವಾಗುತ್ತೆ. ಸ್ನಾಯುವು ಆಕ್ಸಿಜನ್ ಅನ್ನ ಸಂಗ್ರಹಿಸುವಂತಹ ಮಯೋಗ್ಲೋಬಿನ್ ಅನ್ನುವಂತಹ ಕೆಂಪು ಬಣ್ಣದ ವರ್ಣದ್ರವ್ಯವನ್ನ ಹೊಂದಿದೆ. ಕೆಲವೊಂದು ಸ್ನಾಯುಗಳಲ್ಲಿ ಏನಾಗುತ್ತೆ, ಮಯೋಗ್ಲೋಬಿನ್ ಅಂಶ ಹೆಚ್ಚಾಗಿರೋದ್ರಿಂದ ಅವು ಕೆಂಪು ಬಣ್ಣದಲ್ಲಿ ಗೋಚರಿಸುತ್ತೆ. ಓಕೆ, ಇಂತಹ ಸ್ನಾಯುಗಳನ್ನ ಕೆಂಪು ತಂತು ಅಂದ್ರೇನು, ರೆಡ್ ಫೈಬರ್ ಅಂತ ಹೇಳ್ತೀವಿ. ಈ ಸ್ನಾಯುಗಳು ಅನೇಕ ಮೈಟೋಕಾಂಡ್ರಿಯಾಗಳನ್ನ ಹೊಂದಿರುವುದರ ಅಂದ್ರೆ ಈ ರೆಡ್ ಫೈಬರ್ ಅಂತ ಏನ್ ಕರಿತೀವಿ, ಇವು ಮೈಟೋಕಾಂಡ್ರಿಯಾಗಳನ್ನ ಜಾಸ್ತಿ ಒಳಗೊಂಡಿರುತ್ತೆ. ಜೊತೆಗೆ ತಮ್ಮಲ್ಲಿ ಸಂಗ್ರಹವಾಗಿ ಇರುವಂತಹ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಅನ್ನ ಎಟಿಪಿ ಸಂಶ್ಲೇಷಣೆಗೆ ಅಂದ್ರೆ ಎಟಿಪಿ ಸಿಂಥಸಿಸ್ಗೆ ಅದು ಉಪಯೋಗಿಸ್ಕೊಳ್ತವೆ. ಆದ್ರಿಂದ ಈ ಸ್ನಾಯುಗಳನ್ನ ವಾಯುವಿಕ ಸ್ನಾಯು ಅಂತ ಹೇಳಿ ಕರಿತವೆ. ಓಕೆ, ವಾಯುವಿಕ ಸ್ನಾಯು ಅಂದ್ರೇನು, ಏರೋಬಿಕ್ ಮಸಲ್ಸ್ ಅಂತ ನಾವು ಹೇಳ್ತೀವಿ. ಹಾಗೆ ಕೆಲವೊಂದು ಸ್ನಾಯುಗಳು ತುಂಬಾ ಕಡಿಮೆ ಪ್ರಮಾಣದ ಮಯೋಗ್ಲೋಬಿನ್ ಗಳನ್ನ ಹೊಂದಿರ್ತವೆ. ಇದರಿಂದಾಗಿ ಅವು ಮಸಕಾಗಿ ಬಿಳಿ ಬಣ್ಣದಲ್ಲಿ ಗೋಚರಿಸ್ತವೆ. ಅಂತವುಗಳನ್ನ ವೈಟ್ ಫೈಬರ್ ಅಂತ ಕರಿತೀವಿ. ಸೊ ಇವುಗಳಲ್ಲಿ ಮೈಟೋಕಾಂಡ್ರಿಯಾ ಸಂಖ್ಯೆ ತುಂಬಾನೇ ಕಡಿಮೆ ಇರುತ್ತೆ. ಆದ್ರೆ ಸರ್ಕೋಪ್ಲಾಸ್ಮಿಕ್ ಜಾಲದ ಪ್ರಮಾಣ ಹೆಚ್ಚಾಗಿರುತ್ತೆ ಯಾವ್ದ್ರಲ್ಲಿ, ವೈಟ್ ಫೈಬರ್ ಅಲ್ಲಿ. ಓಕೆ, ಇವು ಶಕ್ತಿಗಾಗಿ ಅವಾಯುವಿಕ ಪ್ರಕ್ರಿಯೆಯನ್ನ ಅವಲಂಬಿಸಿರ್ತವೆ. ಓಕೆ, ಇವಕ್ಕೆ ಎನರ್ಜಿ ಬೇಕು ಅಂದ್ರೆ ಅನೆರೋಬಿಕ್ ಪ್ರಕ್ರಿಯೆಯನ್ನ ಇವು ಅವಲಂಬಿಸಿರ್ತವೆ. ಓಕೆ, ಸೊ ಇದಿಷ್ಟು ಸ್ನಾಯು ಸಂಕೋಚನದ ಕಾರ್ಯವಿಧಾನ ಆಗಿತ್ತು. ಸೊ ಇಲ್ಲಿಯವರೆಗೂ ನೀವು ನೋಡಿದ್ರಿ, ದಟ್ ಈಸ್ ಸ್ನಾಯು ಸಂಕೋಚನದ ಕಾರ್ಯವಿಧಾನ. ಓಕೆ, ಅದು ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಪ್ರಕಾರ ಅದನ್ನ ಹೇಳ್ತಾ ಹೋಗಿದ್ದಾರೆ. ಅಂಡ್ ಇನ್ನು ಒಂದು ಯಾವುದು ಅಂತ ಹೇಳಿದ್ರೆ ಸಂಕೋಚನ ಪ್ರೋಟೀನ್ಗಳ ರಚನೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ನೋಡಿದ್ವಿ. ಓಕೆ, ಸೊ ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.